ಬಟ್ಟೆಗಳ ಸದ್ದು ಮತ್ತು ಪ್ರೆಷರ್ ಕುಕ್ಕರ್ನ ಸೀಟಿ ಮನೆಯಲ್ಲೆಲ್ಲ ಮಾರ್ದನಿಸುತ್ತಿತ್ತು. ರಾಧಾ ಅಡುಗೆಮನೆಯಲ್ಲಿ ಬೆವರಿನಿಂದ ತೊಯ್ದು ನಿಂತಿದ್ದಳು. ಅವಳ ಕಣ್ಣುಗಳು ಗಡಿಯಾರದ ಮೇಲೆ ನೆಟ್ಟಿದ್ದವು ಮತ್ತು ಕಿವಿಗಳು ಹೊರಗಿನ ಗೇಟ್ನ ಕಡೆಗೆ ನೆಟ್ಟಿದ್ದವು, ಏಕೆಂದರೆ ಮಕ್ಕಳು ಯಾವುದೇ ಕ್ಷಣದಲ್ಲಿ ಶಾಲೆಯಿಂದ ಹಿಂತಿರುಗಬಹುದು. ಅಷ್ಟರಲ್ಲಿ ಹೊರಗೆ ಮಳೆ ಬರುವ ಸದ್ದು ಕೇಳಿಸಿತು. ತಕ್ಷಣ ಅವಳು ಹಾಲ್ನ ಕಿಟಕಿಯನ್ನು ಮುಚ್ಚಿದಳು ಮತ್ತು ಒಣಗಲು ಹಾಕಿದ್ದ ಬಟ್ಟೆಗಳನ್ನು ತೆಗೆಯಲು ಹೊರಗೆ ಅಂಗಳಕ್ಕೆ ಹೋದಳು. ಮನೆಗೆ ವಾಪಸ್ಸಾದ ನಂತರ ಅವಳು ಬಟ್ಟೆಗಳನ್ನು ಸೋಫಾದ ಮೇಲೆ ಹಾಗೆಯೇ ಇಟ್ಟು ಬೇಗನೆ ಅಡುಗೆಮನೆಗೆ ಹೋದಳು. ಈಗ ತಾನೇ ತರಕಾರಿಗೆ ಉಪ್ಪು ಹಾಕುತ್ತಿದ್ದಳು. ಅಷ್ಟರಲ್ಲಿ ಹೊರಗಿನಿಂದ ಇಬ್ಬರು ಮಕ್ಕಳ ಧ್ವನಿ ಕೇಳಿಸಿತು. ಅಮ್ಮ, ನಾವು ಬಂದೆವು. ರಾಧಾ ಬೇಗನೆ ಉರಿಯನ್ನು ಕಡಿಮೆ ಮಾಡಿದಳು. ಕೈಗಳನ್ನು ಒರೆಸಿಕೊಂಡು ಓಡಿ ಬಾಗಿಲು ತೆರೆದಳು. ಮಗ ಆರವ್ ಮತ್ತು ಮಗಳು ಅನವಿ ಇಬ್ಬರೂ ಮಳೆಯಲ್ಲಿ ನೆನೆದು ಹೋಗಿದ್ದರು. ರಾಧಾ ಹೇಳಿದಳು, ಬೇಗನೆ ಬಟ್ಟೆ ಬದಲಾಯಿಸಿ ಮತ್ತು ಕೈ ತೊಳೆಯಿರಿ. ನಾನು ಊಟ ಬಡಿಸುತ್ತೇನೆ. ಅವಳು ಅಡುಗೆಮನೆಯ ಕಡೆಗೆ ತಿರುಗುತ್ತಿದ್ದಂತೆ ಅವಳ ಅತ್ತೆ, ರಾಧಾ, ಈ ಬಟ್ಟೆಗಳನ್ನು ಸೋಫಾದ ಮೇಲೆ ಏಕೆ ಹರಡಿದ್ದೀಯಾ? ಮನೆಯನ್ನು ಸರಿಯಾಗಿ ಇಟ್ಟುಕೊಳ್ಳಲು ನಿನಗೆ ಆಗುವುದಿಲ್ಲ. ಈಗ ವಿವೇಕ್ ಬರುತ್ತಾನೆ ಮತ್ತು 4 ಮಾತುಗಳನ್ನು ಹೇಳುತ್ತಾನೆ, ಆಗ ನಿನಗೆ ಬುದ್ಧಿ ಬರುತ್ತದೆ. ರಾಧಾ ನಿಧಾನವಾಗಿ, ಅತ್ತೆ, ಕೆಲಸ ಮಾಡುತ್ತಿದ್ದೇನೆ. ಅಷ್ಟೇ ಹೇಳಿ ತಕ್ಷಣ ಅಡುಗೆಮನೆಗೆ ಹೋದಳು, ಏಕೆಂದರೆ ತರಕಾರಿ ಸೀದು ಹೋಗಬಹುದು ಎಂದು ಅವಳಿಗೆ ಅನಿಸಿತು. ಸ್ವಲ್ಪ ಹೊತ್ತಿನ ನಂತರ ಅವಳ ಮಗ ಹಾಲ್ಗೆ ಬಂದ ಮತ್ತು ಹೇಳಿದನು, ಅಮ್ಮ, ನನಗೆ ಊಟ ಕೊಡು. ಅಷ್ಟರಲ್ಲಿ ಮಗಳು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತಿದ್ದಳು. ಅವಳು ಬೇಗನೆ ಮಕ್ಕಳಿಗಾಗಿ ತಟ್ಟೆ ಹಾಕಿದಳು. ಮಕ್ಕಳ ತಟ್ಟೆಯಲ್ಲಿ ಅನ್ನದೊಂದಿಗೆ ಬೇಳೆ ಬಡಿಸಿದಳು. ಸ್ವಲ್ಪ ಆಲೂಗಡ್ಡೆ ಪಲ್ಯ ಮತ್ತು ಒಂದು ಬಟ್ಟಲಿನಲ್ಲಿ ಮೊಸರು ಇಟ್ಟಳು. ಮಕ್ಕಳು ಊಟ ಮಾಡಲು ಪ್ರಾರಂಭಿಸುತ್ತಿದ್ದಂತೆ ಅವಳು ಮತ್ತೆ ಅಡುಗೆಮನೆಗೆ ತನ್ನ ಅತ್ತೆಗಾಗಿ ಪಥ್ಯದ ಅಡಿಗೆಯನ್ನು ತಯಾರಿಸಲು ಹೋದಳು. ಅವಳ ಅತ್ತೆ ಹಳ್ಳಿಯಿಂದ ಬಂದಿದ್ದರು. ಅವರಿಗೆ ರಕ್ತದೊತ್ತಡದ ಸಮಸ್ಯೆ ಇತ್ತು, ಆದ್ದರಿಂದ ಅವರಿಗೆ ಉಪ್ಪು ಮತ್ತು ಎಣ್ಣೆ ಎಲ್ಲವೂ ಕಡಿಮೆ ಬೇಕಾಗಿತ್ತು. ಅವಳ ಮಾವ ಇದೇ ನಗರದಲ್ಲಿ ವಾಸಿಸುವ ತನ್ನ ಕಿರಿಯ ಮಗನ ಮನೆಗೆ ಹಳ್ಳಿಯಿಂದ ತಂದಿದ್ದ ಸ್ವಲ್ಪ ದಿನಸಿ ಸಾಮಾನುಗಳನ್ನು ತಲುಪಿಸಲು ಹೋಗಿದ್ದರು. ಆದ್ದರಿಂದ ಇಂದು ಅವರು ಊಟವನ್ನು ಅಲ್ಲೇ ಮಾಡಲಿದ್ದರು. ಆದ್ದರಿಂದ ರಾಧಾ ಕೇವಲ ತನ್ನ ಅತ್ತೆಗಾಗಿ ಅಡಿಗೆಯನ್ನು ಸಿದ್ಧಪಡಿಸುತ್ತಿದ್ದಳು. ಅವಳು ತನ್ನ ಅತ್ತೆಗಾಗಿ ಸೋರೆಕಾಯಿ ಪಲ್ಯ ಮತ್ತು ಚಪಾತಿ ತಯಾರಿಸುತ್ತಿದ್ದಳು. ಈಗ ತಾನೇ ತರಕಾರಿಗೆ ಒಗ್ಗರಣೆ ಹಾಕುತ್ತಿದ್ದಳು. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಅವಳು ಒಂದು ಕೈಯಿಂದ ಫೋನ್ ಸ್ವೀಕರಿಸಿದಳು. ಆಗ ವಿವೇಕ್ ಹೇಳಿದನು, ನಾನು 10 ನಿಮಿಷದಲ್ಲಿ ಊಟಕ್ಕೆ ಬರುತ್ತಿದ್ದೇನೆ. ರಾಧಾ ತಕ್ಷಣ ಗ್ಯಾಸ್ ಅನ್ನು ಜೋರಾಗಿ ಮಾಡಿದಳು. ಪಲ್ಯ ತಯಾರಾಯಿತು. ಅವಳು ಅತ್ತೆಯ ಊಟದ ತಟ್ಟೆಯನ್ನು ಬೇರೆ ಇಟ್ಟಳು ಮತ್ತು ಹಿಟ್ಟಿನಿಂದ ಉಂಡೆ ಮಾಡಿ ಲಟ್ಟಣಿಗೆಯನ್ನು ಎತ್ತಿಕೊಂಡಳು. ಅಷ್ಟರಲ್ಲಿ ಬಾಗಿಲು ತೆರೆಯಿತು. ವಿವೇಕ್ ಬಂದಿದ್ದನು. ಅವನು ನೇರವಾಗಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತನು ಮತ್ತು ಹೆಂಡತಿಯನ್ನು ಕರೆದು, ಇನ್ನು ನಿನ್ನ ಅಡಿಗೆ ತಯಾರಾಗಿಲ್ಲವೇ? ಅವಳು ಆತುರದಿಂದ ಅತ್ತೆಯ ತಟ್ಟೆಯನ್ನು ತಂದಳು ಮತ್ತು ಇನ್ನೊಂದು ಕೈಯಲ್ಲಿ ಗಂಡನಿಗಾಗಿ ಊಟವನ್ನು ತಂದಳು. ಅವಳು ಬೇಗನೆ ಬಿಸಿ ಬಿಸಿಯಾದ ಚಪಾತಿ ಮಾಡಲು ಪ್ರಾರಂಭಿಸಿದಳು. ಅತ್ತೆ ಮತ್ತು ಗಂಡ ಊಟ ಮಾಡುತ್ತಿದ್ದರು. ಒಂದು ಚಪಾತಿ ಕೊಡಲು ಅವಳಿಗೆ ಸ್ವಲ್ಪ ತಡವಾಯಿತು. ಆಗ ಗಂಡ ಸಿಟ್ಟಿನಿಂದ, ಒಂದು ಚಪಾತಿ ಮಾಡಲು ಎಷ್ಟು ಸಮಯ ಬೇಕು? ದಿನವಿಡೀ ಮನೆಯಲ್ಲಿಯೇ ಇರುತ್ತೀಯಾ? ಆದರೂ ನಿನ್ನಿಂದ ಕೆಲಸ ಆಗುವುದಿಲ್ಲ ಎಂದಾದರೂ ಯೋಚಿಸಿದ್ದೀಯಾ? ಕೆಲಸ ಮಾಡುವ ಹೆಂಗಸರು ಹೇಗೆ ಮನೆ ಮತ್ತು ಹೊರಗಿನ ಕೆಲಸಗಳನ್ನು ನಿಭಾಯಿಸುತ್ತಾರೆಂದು? ನಿನಗೇನು ಬಂತು? ಕುಳಿತಲ್ಲಿಯೇ ನನ್ನ ಸಂಪಾದನೆಯನ್ನು ವ್ಯರ್ಥ ಮಾಡುತ್ತಿರುತ್ತೀಯಾ? ರಾಧಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತು, ಆದರೆ ತಕ್ಷಣ ಚಪಾತಿಯನ್ನು ಗಂಡನ ತಟ್ಟೆಯಲ್ಲಿ ಹಾಕಿದಳು ಮತ್ತು ವಾಪಸ್ ತಿರುಗಿದಳು. ಆಗ ವಿವೇಕ್ ಅವಳನ್ನು ತಡೆದು ಹೇಳಿದನು, ಈ ಹೊಸ ಪರದೆಗಳನ್ನು ಯಾರನ್ನು ಕೇಳಿ ಖರೀದಿಸಿದೆ? ಬಣ್ಣ ಕೂಡ ಸರಿ ಇಲ್ಲ, ದುಡ್ಡು ಕೂಡ ವ್ಯರ್ಥ ಮಾಡಿದ್ದೀಯಾ? ರಾಧಾ ದೊಡ್ಡ ಕಣ್ಣುಗಳಿಂದ ವಿವೇಕ್ನ ಕಡೆ ನೋಡಿದಳು ಮತ್ತು ನಿಧಾನವಾಗಿ, ಪರದೆ ತುಂಬಾ ಹಳೆಯದಾಗಿತ್ತು ಮತ್ತು ಬಣ್ಣ ಕೂಡ ಮಾಸೋಗಿತ್ತು. ಅದಕ್ಕೆ ನಾನು ಯೋಚಿಸಿ ಕೊಂಡುಕೊಂಡೆ. ವಿವೇಕ್, ಮನೆಯಲ್ಲಿ ಕುಳಿತುಕೊಂಡು ಯೋಚನೆ ಮಾಡುವುದು ಅಷ್ಟೇ ನಿನಗೆ ಇರುವ ಕೆಲಸ. ದುಡ್ಡು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡುವುದು ಅಂತ ನಿನಗೇನು ಗೊತ್ತು? ಆದರೆ ನೀನು 1 ಸೆಕೆಂಡಲ್ಲಿ ಖಾಲಿ ಮಾಡುತ್ತೀ. ಅವಳು ಬೆಚ್ಚಿಬಿದ್ದಳು. ಬೀದಿ ಪರದೆ ಮಾರುವವನು ಬಂದಿದ್ದನು. ಸುತ್ತಮುತ್ತಲಿನ ನೆರೆಹೊರೆಯವರು ಪರದೆಗಳನ್ನು ಖರೀದಿಸುತ್ತಿದ್ದರು ಮತ್ತು ಅವು ಸಾಕಷ್ಟು ಅಗ್ಗವಾಗಿದ್ದವು. ಅದಕ್ಕಾಗಿಯೇ ಅವಳು ಖರೀದಿಸಿದಳು. ಇದು ಅವಳ ವೈಯಕ್ತಿಕ ವಸ್ತು ಏನೂ ಆಗಿರಲಿಲ್ಲ. ಸ್ವಂತ ವೈಯಕ್ತಿಕ ವಸ್ತುಗಳನ್ನು ಖರೀದಿಸಲು ಅವಳ ಮನಸ್ಸು ಯಾವಾಗಲೂ ಹಿಂಜರಿಯುತ್ತಿತ್ತು, ಏಕೆಂದರೆ ಅವಳ ಗಂಡ ಯಾವಾಗಲೂ ಅವಳನ್ನು ತಡೆಯುತ್ತಿದ್ದನು. ನೀನು ಮನೆಯಲ್ಲಿ ಕುಳಿತುಕೊಂಡು ನನ್ನ ದುಡ್ಡನ್ನು ಖರ್ಚು ಮಾಡುತ್ತೀಯಾ? ನಿನ್ನಿಂದ 1 ರೂಪಾಯಿ ಸಂಪಾದನೆ ಮಾಡಲು ಆಗುವುದಿಲ್ಲ. ಜೂನಿಯರ್ ಹುಡುಗಿಯನ್ನು ನೋಡು, ಅವಳು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಾಳೆ. ಮನೆಯ ಖರ್ಚಿನಲ್ಲಿ ಗಂಡನಿಗೆ ಸಹಾಯ ಮಾಡುತ್ತಾಳೆ.
ಯಾವಾಗ ತನ್ನ ಗಂಡ ತನ್ನ ತಮ್ಮನ ಹೆಂಡತಿಯೊಂದಿಗೆ ಹೋಲಿಕೆ ಮಾಡಲು ಪ್ರಾರಂಭಿಸುತ್ತಿದ್ದನೋ ಆಗ ರಾಧಾಗೆ ತುಂಬಾ ಕೆಟ್ಟದಾಗಿ ಅನಿಸುತ್ತಿತ್ತು. ಅವಳ ತಮ್ಮನ ಹೆಂಡತಿಗೆ ಒಂದು ಮಗಳಿದ್ದಳು. ಆದರೆ ಅವಳ ತವರುಮನೆ ಹತ್ತಿರದಲ್ಲೇ ಇತ್ತು. ಆದ್ದರಿಂದ ಅವಳು ತನ್ನ ಮಗಳನ್ನು ತವರುಮನೆಯಲ್ಲಿ ನೋಡಿಕೊಳ್ಳಲು ಬಿಟ್ಟು ಆರಾಮವಾಗಿ ಆಫೀಸ್ಗೆ ಹೋಗುತ್ತಿದ್ದಳು. ರಾಧಾ ಅತ್ತೆ ಮಾವ ಕೂಡ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಮತ್ತು ಅವಳ ಮಕ್ಕಳು ಚಿಕ್ಕವರಿದ್ದಾಗ ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗಲು ಯಾವುದೇ ಅನುಕೂಲವಿರಲಿಲ್ಲ. ಆದ್ದರಿಂದ ಅವಳು ಎಂದಿಗೂ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಅವಳ ಗಂಡ ಪ್ರತಿಯೊಂದು ವಿಷಯದಲ್ಲೂ ಖರ್ಚುಗಳನ್ನು ಲೆಕ್ಕ ಹಾಕುತ್ತಿದ್ದನು. ಎಂದಾದರೂ ಬಜೆಟ್ನಿಂದ ಸ್ವಲ್ಪ ಜಾಸ್ತಿ ಖರ್ಚು ಆಗಿಬಿಟ್ಟರೆ, ಯಾರಾದರೂ ಅತಿಥಿಗಳು ಬಂದುಬಿಟ್ಟರೆ ಅಥವಾ ತಿಂಗಳು ಮುಗಿಯುವ ಮೊದಲೇ ದಿನಸಿ ಸಾಮಾನುಗಳು ಖಾಲಿಯಾಗಿಬಿಟ್ಟರೆ ಅವಳ ಗಂಡ ಅವಳಿಗೆ ಕೇಳಿಸುತ್ತಿದ್ದನು. ನೀನು ಕೆಲಸವನ್ನೇನು ಮಾಡುತ್ತೀಯಾ? ನಿನಗೇನು ಬಂತು ಬರೀ ಮನೆಯನ್ನು ನೋಡಿಕೊಳ್ಳುವುದು? ಅದು ಕೂಡ ನಿನ್ನಿಂದ ಸರಿಯಾಗಿ ಆಗುವುದಿಲ್ಲ. ಕುಳಿತಲ್ಲಿಯೇ ನನ್ನ ದುಡ್ಡನ್ನು ಖಾಲಿ ಮಾಡುತ್ತಿರುತ್ತೀಯಾ? ಇದೇ ಎಲ್ಲವನ್ನೂ ಕೇಳಿ ಕೇಳಿ ರಾಧಾ ಮನಸ್ಸಿನಲ್ಲಿ ಎಷ್ಟು ಭಯ ಉಂಟಾಗಿತ್ತೆಂದರೆ ಅವಳು ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ಹೆದರುತ್ತಿದ್ದಳು. ಮತ್ತು ಈಗಂತೂ ಅವಳು ತನ್ನ ಸ್ವಂತ ವೈಯಕ್ತಿಕ ವಸ್ತುಗಳನ್ನು ತೆಗೆದುಕೊಳ್ಳುವುದನ್ನು ಕೂಡ ನಿಲ್ಲಿಸಿಬಿಟ್ಟಿದ್ದಳು. ಯಾವಾಗ ಅವಳು ತವರುಮನೆಗೆ ಹೋಗುತ್ತಿದ್ದಳೋ ಅವಳ ತಾಯಿಯೇ ಅವಳಿಗೆ ಅಗತ್ಯವಿರುವ ಕೆಲವು ವಸ್ತುಗಳನ್ನು ಖರೀದಿಸಿಕೊಡುತ್ತಿದ್ದಳು ಮತ್ತು ಅವಳು ಅದೇ ವಸ್ತುಗಳನ್ನು ಉಪಯೋಗಿಸುತ್ತಿದ್ದಳು. ಯಾವಾಗ ಎಲ್ಲರೂ ಸೇರಿ ಶಾಪಿಂಗ್ಗೆ ಹೋಗುತ್ತಿದ್ದರೋ ಆಗ ವಿವೇಕ್ನ ಹೆಂಡತಿ ಯಾವುದೇ ವಸ್ತುಗಳನ್ನು ಖರೀದಿಸುವ ಮೊದಲು ಹೆದರುತ್ತಿದ್ದಳು. ಆಗ ವಿವೇಕ್ಗೆ ತುಂಬಾ ಖುಷಿಯಾಗುತ್ತಿತ್ತು. ಇವಳು ನನ್ನ ಹೆಂಡತಿ ಕೈಕಟ್ಟಿ ಹಾಕಿದಂಗೆ ಇದೀನಿ, ಅವಳು ಹೆಚ್ಚು ಖರ್ಚು ಮಾಡಲ್ಲ ಎಂದು ಅಂದುಕೊಳ್ಳುತ್ತಿದ್ದ. ಕೆಲವೊಮ್ಮೆ ತನ್ನ ಸ್ನೇಹಿತರ ಮುಂದೆ ಕೂಡ ಅವನು ತಮಾಷೆಯಾಗಿ ಹೇಳುತ್ತಿದ್ದನು, ನನ್ನ ಹೆಂಡತಿಗೆ ಏನೂ ಕೆಲಸವಿಲ್ಲ, ಬರೀ ಆರಾಮವಾಗಿ ಕುಳಿತುಕೊಂಡು ನನ್ನ ದುಡ್ಡನ್ನು ಖಾಲಿ ಮಾಡುತ್ತಾಳೆ. ಈಗ ಅವನು ತಮಾಷೆಗೆ ಹೇಳುತ್ತಾನೋ ಅಥವಾ ವ್ಯಂಗ್ಯವಾಗಿ ಹೇಳುತ್ತಾನೋ ರಾಧಾ ಹೃದಯ ಚೂರಾಗುತ್ತಿತ್ತು. ಒಂದು ದಿನ ರಾಧಾಗೆ ಹುಷಾರಿರಲಿಲ್ಲ. ಆದ್ದರಿಂದ ಬೆಳಗ್ಗೆ ಎದ್ದೇಳಲು ಆಗಲಿಲ್ಲ. ಆಗ ವಿವೇಕ್ ಅವಳನ್ನು ಗದರಿಸುತ್ತಾ ಹೇಳಿದನು, ನೀನು ಸ್ವಲ್ಪ ಹುಷಾರಿಲ್ಲದಿದ್ದರೂ ಹಾಸಿಗೆ ಹಿಡಿದುಕೊಳ್ಳುತ್ತೀಯಾ? ಎಂದಾದರೂ ಯೋಚಿಸಿದ್ದೀಯಾ? ಕೆಲಸ ಮಾಡುವ ಹೆಂಗಸರು ಹುಷಾರಿಲ್ಲದಿದ್ದರೂ ಹೇಗೆ ಎದ್ದು ಮನೆ ಕೆಲಸಗಳನ್ನು ಮಾಡುತ್ತಾರೆ ಮತ್ತು ಆಮೇಲೆ ಆಫೀಸ್ಗೂ ಹೋಗುತ್ತಾರೆ. ನಿನ್ನಿಂದ ಎಂದಿಗೂ ಏನೂ ಆಗುವುದಿಲ್ಲ. ವ್ಯಂಗ್ಯವಾಗಿ ಹೇಳುತ್ತಾ ಅವನು ರೂಮಿನಿಂದ ಹೊರಗೆ ಹೋದನು. ಆಗ ರಾಧಾ ಕಣ್ಣುಗಳು ತುಂಬಿ ಬಂದವು ಮತ್ತು ಅವಳು ಯೋಚಿಸಲು ಪ್ರಾರಂಭಿಸಿದಳು, ನನಗೂ ಮನೆಯಲ್ಲಿ ಕುಳಿತುಕೊಳ್ಳಲು ಏನೂ ಖುಷಿಯಿಲ್ಲ, ಆದರೆ ಮನೆ ಪರಿವಾರದ ಕಾರಣದಿಂದ ನಾನು ಮನೆಯಲ್ಲಿ ಇರಬೇಕಾಯಿತು. ಈಗಲೂ ನಾನು ಮನೆಯಲ್ಲಿ ಇಲ್ಲದಿದ್ದರೆ ಶಾಲೆಯಿಂದ ಬಂದ ಮೇಲೆ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ಅವಳ ಮನಸ್ಸು ತುಂಬಾ ದುಃಖಿತವಾಗುತ್ತಿತ್ತು. ನಿಧಾನವಾಗಿ ಸಮಯ ಕಳೆಯಿತು. ಒಂದು ದಿನ ಅವಳ ತಮ್ಮನ ಹೆಂಡತಿ ಅವಳನ್ನು ಭೇಟಿಯಾಗಲು ಮನೆಗೆ ಬಂದಿದ್ದಳು. ಇಬ್ಬರು ಅತ್ತಿಗೆ ನಾದಿನಿಯರು ಸೇರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಊಟಕ್ಕೆ ಕುಳಿತಾಗ ಅವಳ ತಮ್ಮನ ಹೆಂಡತಿ ವರ್ಷ ಹೊಗಳುತ್ತಾ ಹೇಳಿದಳು, ಅತ್ತಿಗೆ, ಈ ಸೋರೆಕಾಯಿ ಕೋಫ್ತಾ ತುಂಬಾ ರುಚಿಯಾಗಿದೆ. ಆಗ ವಿವೇಕ್ ವ್ಯಂಗ್ಯವಾಗಿ ಹೇಳಲು ಪ್ರಾರಂಭಿಸಿದನು, ಹೌದು, ಅವಳಿಗೆ ಕೆಲಸವೇನೂ ಇದೆ? ಬರೀ ಮನೆಯಲ್ಲಿ ಕುಳಿತುಕೊಂಡು ಅಡುಗೆ ಮಾಡುವುದು ಮತ್ತು ನನ್ನ ದುಡ್ಡನ್ನು ಖಾಲಿ ಮಾಡುವುದು. ಇದನ್ನು ಕೇಳಿದ ತಕ್ಷಣ ವರ್ಷ ಸ್ತಬ್ಧಳಾದಳು ಮತ್ತು ನಿಧಾನವಾಗಿ ಹೇಳಿದಳು, ಅಣ್ಣ, ಮನೆಯನ್ನು ನೋಡಿಕೊಳ್ಳುವುದು ಕೂಡ ಸುಲಭದ ಕೆಲಸವಲ್ಲ. ಆ ಸಮಯದಲ್ಲಿ ಮಾತು ಮುಗಿದು ಹೋಯಿತು. ಆದರೆ ವರ್ಷ ತನ್ನ ಅತ್ತಿಗೆಯ ಮುದುಡಿದ ಮುಖವನ್ನು ನೋಡಿದಳು. ನಂತರ ಯಾವಾಗ ಅವಳಿಗೆ ಏಕಾಂತ ಸಿಕ್ಕಿತೋ ಅವಳು ರಾಧಾಗೆ ಹೇಳಿದಳು, ಅಣ್ಣ ನಿಮ್ಗೆ ಹೀಗೆ ಹೇಗೆ ಹೇಳುತ್ತಿರುತ್ತಾರೆ? ಆಗ ರಾಧಾ ಮನಸ್ಸಿನ ದುಃಖ ಉಕ್ಕಿ ಬಂತು ಮತ್ತು ಅವಳು ತುಂಬಿದ ಗಂಟಲಿನಿಂದ ಹೇಳಿದಳು, ನಾನು ಮನೆಯಲ್ಲಿ ಇರುತ್ತೇನೆ ಅಂದರೆ ನಾನು ಏನು ಮಾಡುವುದಿಲ್ಲ ಅಂತ ಅವರಿಗೆ ಅನಿಸುತ್ತದೆ. ಅವಳ ತಮ್ಮನ ಹೆಂಡತಿ ಹೇಳಿದಳು, ಅಣ್ಣ ಹೇಳುತ್ತಾರೆ ಅಂತ ಸುಮ್ಮನಿರಬೇಡಿ, ನೀವು ಕೂಡ ನಿಮಗಾಗಿ ಏನನ್ನಾದರೂ ಮಾಡಬೇಕು ಅಲ್ಲವೇ? ಅವಳು ಹೇಳಿದಳು, ಈಗ ಇಷ್ಟು ವರ್ಷಗಳಾಯಿತು. ನನಗೆ ಹೊರಗೆ ಹೋಗುವ ಅಭ್ಯಾಸವೂ ಇಲ್ಲ ಮತ್ತು ಏನನ್ನಾದರೂ ಮಾಡಲು ಆತ್ಮವಿಶ್ವಾಸವೂ ಇಲ್ಲ. ಈ ಮಾತಿಗೆ ಅವಳ ತಮ್ಮನ ಹೆಂಡತಿ ಮೌನವಾದಳು ಮತ್ತು ಯಾವುದೋ ಆಳವಾದ ಯೋಚನೆಯಲ್ಲಿ ಮುಳುಗಿದಳು. ಒಂದು ವಾರದ ನಂತರವೇ ವರ್ಷ ಫೋನ್ ಮಾಡಿ ತಿಳಿಸಿದಳು, ಅತ್ತಿಗೆ, ನನ್ನ ಬಾಸ್ ಹೆಂಡತಿ ಒಂದು ಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದಾರೆ ಮತ್ತು ಅವರಿಗೆ ಅಲ್ಲಿ ಅಕೌಂಟೆಂಟ್ನ ಅವಶ್ಯಕತೆ ಇದೆ. ನೀವು ಈ ಕೆಲಸವನ್ನು ಮಾಡಬಹುದು. ರಾಧಾ ಗಾಬರಿಯಾದಳು ಮತ್ತು ಹೇಳಿದಳು, ಆದರೆ ನಾನು ಈ ಕೆಲಸವನ್ನು ಮಾಡಲು ಸಾಧ್ಯವೇ? ಆಗ ಅವಳ ತಮ್ಮನ ಹೆಂಡತಿ ಅವಳಿಗೆ ಅರ್ಥೈಸುತ್ತಾ ಹೇಳಿದಳು, ಅತ್ತಿಗೆ, ಒಂದು ವೇಳೆ ಊಟದಲ್ಲಿ ಉಪ್ಪು ಕಡಿಮೆಯಾದರೆ ಅಥವಾ ರೊಟ್ಟಿ ಸೀದು ಹೋದರೆ ಆಗ ನೀವು ಅಡುಗೆ ಮಾಡುವುದನ್ನು ಬಿಟ್ಟುಬಿಡುತ್ತೀರಾ? ಬಹುಶಃ ಪ್ರಾರಂಭದಲ್ಲಿ ನಿಮ್ಮಿಂದ ಕೆಲವು ತಪ್ಪುಗಳು ಆಗಬಹುದು. ಆದರೆ ನೀವು ಈಗಲೂ ಬಹಳಷ್ಟು ಮಾಡಬಹುದು. ನೀವು ಎಷ್ಟು ಸುಂದರವಾದ ರಂಗೋಲಿ ಬಿಡಿಸುತ್ತೀರಿ. ತರಹೇವಾರಿಯಾದ ಅಡುಗೆಗಳನ್ನು ತಯಾರಿಸುತ್ತೀರಿ. ನೀವು ಯಾವುದೇ ಸಮಾರಂಭಕ್ಕೆ ಹುಡುಗಿಯರಿಗೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡುತ್ತೀರಿ. ಅದೇ ಆತ್ಮವಿಶ್ವಾಸದೊಂದಿಗೆ ನೀವು ಹೊರಗೆ ಹೋಗಿ ಕೆಲಸವನ್ನು ಕೂಡ ಮಾಡಬಹುದು.
ನೀವು ನಿಮ್ಮನ್ನು ಕಡಿಮೆ ಏಕೆ ಅಂದುಕೊಳ್ಳುತ್ತೀರಿ? ಅವಳು ನಿಧಾನವಾಗಿ ಹೇಳಿದಳು. ಮತ್ತು ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ವರ್ಷಾ ಹೇಳಿದಳು. ಅತ್ತಿಗೆ, ಅದು ಚಿಕ್ಕ ಮಕ್ಕಳ ಶಾಲೆ, ಆದ್ದರಿಂದ ನಿಮ್ಮ ಮಕ್ಕಳಿಗೆ ರಜೆ ಕೊಡುವ ಮೊದಲೇ ಅವರಿಗೂ ರಜೆ ಸಿಗುತ್ತದೆ ಮತ್ತು ನೀವು ಮನೆಗೂ ಬರುತ್ತೀರಿ. ಎಲ್ಲವೂ ಮ್ಯಾನೇಜ್ ಆಗುತ್ತದೆ ಅತ್ತಿಗೆ. ಬರೀ ನೀವು ಒಂದು ಬಾರಿ ಧೈರ್ಯ ಮಾಡಿ. ಈಗ ತಮ್ಮನ ಹೆಂಡತಿ ಅವಳಿಗೆ ಇಷ್ಟು ಧೈರ್ಯ ಕೊಟ್ಟಿದ್ದಳು. ಅದಕ್ಕೆ ಅವಳು ಹೆದರುತ್ತಾ ಇಂಟರ್ವ್ಯೂ ಕೊಟ್ಟಳು ಮತ್ತು ಅವಳು ಸೆಲೆಕ್ಟ್ ಕೂಡ ಆದಳು. ಪ್ರಾರಂಭದಲ್ಲಿ ಅವಳ ಸಂಬಳ ಕಡಿಮೆ ಇತ್ತು, ಆದರೆ ಪ್ರಾಂಶುಪಾಲರು ಭರವಸೆ ಕೊಟ್ಟಿದ್ದರು. ಅವಳು ಚೆನ್ನಾಗಿ ಕೆಲಸ ಮಾಡಿದರೆ ಅವಳ ಸಂಬಳವನ್ನು ಹೆಚ್ಚಿಸಲಾಗುವುದು ಮತ್ತು ಹಾಗೆಯೇ ಆಯಿತು. 4 ತಿಂಗಳ ನಂತರವೇ ಅವಳ ಸಂಬಳವನ್ನು ಹೆಚ್ಚಿಸಲಾಯಿತು. ಈಗಂತೂ ವಿವೇಕ್ ಅವಳಿಗೆ ಏನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ಅವನ ಹೆಂಡತಿ ಈಗ ಸ್ವಾವಲಂಬಿಯಾಗಿದ್ದಳು. ಯಾವಾಗ ಅವಳು ಪೂರ್ತಿ ಆತ್ಮವಿಶ್ವಾಸದೊಂದಿಗೆ ಅಚ್ಚುಕಟ್ಟಾಗಿ ಸೀರೆಯನ್ನುಟ್ಟು ಸ್ವಲ್ಪ ಮೇಕಪ್ ಮಾಡಿಕೊಂಡು ಆಫೀಸ್ಗೆ ಹೋಗಲು ಹೊರಡುತ್ತಿದ್ದಳೋ, ವಿವೇಕ್ ಅವಳನ್ನೇ ನೋಡುತ್ತಾ ನಿಂತು ಬಿಡುತ್ತಿದ್ದನು. ಈಗ ರಾಧಾಗೆ ಖರ್ಚು ಮಾಡುವ ಮೊದಲು ಯೋಚಿಸಬೇಕಾಗಿರಲಿಲ್ಲ. ಬದಲಾಗಿ ಅವಳು ಈಗ ತನ್ನ ಭವಿಷ್ಯಕ್ಕಾಗಿ ಪ್ರತಿ ತಿಂಗಳು ಉಳಿತಾಯವನ್ನು ಕೂಡ ಮಾಡುತ್ತಿದ್ದಳು. ಒಂದು ಬಾರಿ ಅವಳ ಗಂಡನ ಆಫೀಸಿನಲ್ಲಿ ಆರ್ಥಿಕ ಮುಗ್ಗಟ್ಟಿನ ಕಾರಣದಿಂದ 2 ತಿಂಗಳವರೆಗೆ ಸಂಬಳ ಸಿಗಲಿಲ್ಲ. ಆಗ ಈ ಸಮಯದಲ್ಲಿ ರಾಧಾ ಮನೆಯನ್ನು ನೋಡಿಕೊಂಡಳು. ಆಗ ವಿವೇಕೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ಅವಳು ರಾಧಾಗೆ ಕ್ಷಮೆ ಕೇಳಿದನು. ಅವನು ಹೇಳಿದನು, ನನಗೆ ನನ್ನ ಸಂಪಾದನೆಯ ಬಗ್ಗೆ ತುಂಬಾ ಅಹಂಕಾರವಿತ್ತು. ನಾನು ಯಾವಾಗಲೂ ಇದನ್ನೇ ಅಂದುಕೊಳ್ಳುತ್ತಿದ್ದೆ, ನೀನು ನನ್ನ ಸಂಪಾದನೆಯ ಮೇಲೆ ಖುಷಿಪಡುತ್ತಿದ್ದೀಯಾ? ಆದರೆ ಇಂದು ನೋಡು, ನಿನ್ನ ಸಂಪಾದನೆಯಿಂದಲೇ ಮನೆ ನಡೆಯುತ್ತಿದೆ. ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿಲ್ಲ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿಬಿಡು. ರಾಧಾ ತುಂಬಿದ ಗಂಟಲಿನಿಂದ ಹೇಳಿದಳು, ನೀನು ನನಗೆ ತಡೆಯುತ್ತಿದ್ದೆ. ಅದಕ್ಕೆ ನನ್ನ ಆತ್ಮವಿಶ್ವಾಸವು ಸರಿಸುಮಾರು ಮುಗಿದು ಹೋಗಿತ್ತು. ನಾನು ಯಾವಾಗಲೂ ಜಾಸ್ತಿ ಖರ್ಚು ಮಾಡಿಬಿಟ್ಟರೆ ಅಂತ ಹೆದರಿ ಸುಮ್ಮನಿರುತ್ತಿದ್ದೆ. ಆದರೆ ವರ್ಷಾ ನನಗೆ ಸಹಾಯ ಮಾಡಿದಳು ಮತ್ತು ಅವಳೇ ನನ್ನ ಜೀವನವನ್ನು ಬದಲಾಯಿಸಿದ್ದಾಳೆ. ಜನರು ನಿಜ ಹೇಳುತ್ತಾರೆ, ಒಬ್ಬ ಹೆಂಗಸು ಇನ್ನೊಬ್ಬ ಹೆಂಗಸಿಗೆ ಸಹಾಯ ಮಾಡಿದರೆ ಅವಳು ಬಹಳಷ್ಟನ್ನು ಸಾಧಿಸಬಹುದು. ವಿವೇಕ್ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದನು. ರಾಧಾಗೆ ಅಷ್ಟೇ ಸಮಾಧಾನ ಇತ್ತು. ಅವಳು ಈಗ ಸ್ವಾವಲಂಬಿಯಾಗಿದ್ದಳು. ಸ್ನೇಹಿತರೆ, ಒಬ್ಬ ಹೆಂಗಸು ಇನ್ನೊಬ್ಬ ಹೆಂಗಸಿಗೆ ಸಹಾಯ ಮಾಡಿದರೆ ಒಡೆದು ಹೋದ ಆತ್ಮವಿಶ್ವಾಸಕ್ಕೆ ಕೂಡ ಜೀವಿಸಲು ಹೊಸ ಕಾರಣವನ್ನು ನೀಡಬಹುದು. ಸ್ವಾವಲಂಬಿಯಾಗುವುದು ಕೇವಲ ಕೆಲಸವಲ್ಲ, ಗೌರವ ಮತ್ತು ತನ್ನ ಮೇಲೆ ನಂಬಿಕೆ ಪಡೆಯುವ ದಾರಿ. ಆದ್ದರಿಂದ ಸ್ನೇಹಿತರೆ, ಕತೆ ಇಷ್ಟವಾದರೆ ಕಮೆಂಟ್ ಮಾಡಿ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.